ಪತಿ ಸೂರಜ್ ಕೂಡ ನಾಗಪುರದ ಹೋಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಸಾವು. ಸೂರಜ್ ತಾಯಿ ಜಯಂತಿ ಕೂಡ ಯತ್ನ. 2 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಗಾನವಿ ಹಾಗೂ ಸೂರಜ್ ಹನಿಮೂನ್ಗೆ ಹೋಗಿ ವೈಮನಸ್ಸು ಉಂಟಾಗಿ ವಾಪಸ್ ಬಂದಿದ್ದ ಜೋಡಿ. ಗಾನವಿಗೆ ಬೇರೆ ಸಂಬಂಧವಿತ್ತು ಅಂತ ಆರೋಪಿಸಿರುವ ಸೂರಜ್ ಕುಟುಂಬ ನೊಂದು ತವರು ಮನೆಯಲ್ಲಿ ಜೀವ ಕಳೆದುಕೊಂಡ ಗಾನವಿ ಬಳಿಕ ಸೂರಜ್ ಮನೆ ಎದುರು ಗಾನವಿ ಕುಟುಂಬ ಪ್ರತಿಭಟನೆ ನಡೆಸಿತ್ತು. ಗಾನವಿ ಸಾವಿನ ಬಳಿಕ ಮನೆ ಬಿಟ್ಟು ಹೋಗಿದ್ದ ಸೂರಜ್ ಕುಟುಂಬ ಮಹಾರಾಷ್ಟ್ರದ ಹೋಟೆಲ್ನಲ್ಲಿ ಜೀವ ಕಳೆದುಕೊಂಡ ಸೂರಜ್ ಅವರ ತಪ್ಪು ಅರಿವಾಗಿ ಆ ರೀತಿ ಮಾಡಿಕೊಂಡಿದ್ದಾರೆ. ಸೂರಜ್ ತಾಯಿ ಸಾಯಬಾರ್ದು, ನನ್ನ ಹಾಗೆ ಇದ್ದು ಅನುಭವಿಸಬೇಕು. ಸೂರಜ್ ತಾಯಿ ದನ ಪಿಶಾಚಿ ಎಂದ ಗಾನವಿ ತಾಯಿ ರುಕ್ಮಿಣಿ. ಗಾನವಿ ಬಳಿಕ ಪತಿ ಸೂರಜ್ ಕೂಡ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದ ನಾಗಪುರದ ಹೋಟೆಲ್ನಲ್ಲಿ ಸೂರಜ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಸೂರಜ್ ಅವರ ತಾಯಿ ಜಯಂತಿ ಕೂಡ ಯತ್ನಿಸಿದ್ದಾರೆ. 2 ತಿಂಗಳ ಹಿಂದೆಯಷ್ಟೇ ಗಾನವಿ ಹಾಗೂ ಸೂರಜ್ ಮದುವೆ ಆಗಿದ್ರು. ಹನಿಮೂನ್ಗೆ ಶ್ರೀಲಂಕಾಕ್ಕೆ ಅಂತ ತೆರಳಿದ್ರು. ಅಲ್ಲಿ ವೈಮನಸ್ಸು ಉಂಟಾಗಿ ವಾಪಸ್ ಬಂದಿದ್ರು ಜೋಡಿ. ಗಾನವಿಗೆ ಬೇರೆ ಸಂಬಂಧ ಇತ್ತು ಅಂತ ಸೂರಜ್ ಕುಟುಂಬ ಆರೋಪ ಮಾಡಿತ್ತು. ಹೀಗಾಗಿ ಹನಿಮೂನ್ ನಿಂದ ವಾಪಸ್ ಬರ್ತಾ ಇದ್ದಂತೆ ಗಾನವಿ ತವರು ಮನೆಯಲ್ಲಿ ಶರಣಾಗಿದ್ರು. ಬಳಿಕ ಸೂರಜ್ ಮನೆ ಎದುರು ಗಾನವಿ ಕುಟುಂಬದವರು ಪ್ರತಿಭಟನೆ ಕೂಡ ಮಾಡಿದ್ರು. ಗಾನವಿ ಸಾವಿನ ಬಳಿಕ ಸೂರಜ್ ಕುಟುಂಬ ಮನೆ ಬಿಟ್ಟು ಹೋಗಿತ್ತು. ಹೀಗೆ ಹೋದಂತಹ ಸೂರಜ್ ತಾಯಿ ಹಾಗೂ ಸೂರಜ್ ಮಹಾರಾಷ್ಟ್ರದ ಹೋಟೆಲ್ನಲ್ಲಿ ಯತ್ನವನ್ನ ನಡೆಸಿದ್ದಾರೆ. ಈ ಒಂದು ಘಟನೆಯಲ್ಲಿ ಸೂರಜ್ ಸಾವನ್ನಪ್ಪಿದ್ರೆ ಸೂರಜ್ ತಾಯಿ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಅವರು ತಪ್ಪಿನ ಅರಿವಾಗಿ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಇದೀಗ ಗಾನವಿ ತಾಯಿ ರುಕ್ಮಿಣಿ ಅವರು ಆರೋಪಿಸಿದ್ದಾರೆ. ಆಕೆ ಹಣಕ್ಕಾಗಿ ಜೀವ ಬಿಡ್ತಾ ಇದ್ರು, ಹಣಕ್ಕಾಗಿಯೇ ಮಗಳಿಗೆ ಕಿರುಕುಳ ನೀಡ್ತಾ ಇದ್ರು ಅಂತ ಆರೋಪಿಸಿದ್ದಾರೆ. ಸೂರಜ್ ಅವರ ತಾಯಿ ಸಾಯಬಾರ್ದು, ನನ್ನ ಹಾಗೆ ಅವರು ಕೂಡ ಇದ್ದು ಅನುಭವಿಸಬೇಕು. ನಾನು ಹೇಗೆ ಮಗಳನ್ನ ಕಳ್ಕೊಂಡು ಈಗ ಪ್ರತಿದಿನ ಕಣ್ಣೀರ್ ಹಾಕ್ತಾ ಜೀವನ ನಡೆಸ್ತಾ ಇದ್ದೀನೋ ಅದೇ ರೀತಿಯಾದಂತಹ ಸ್ಥಿತಿ ಸೂರಜ್ ಅವರ ತಾಯಿ ಜಯಂತಿ ಅವರಿಗೂ ಕೂಡ ಬರಬೇಕು ಅಂತ ಗಾನವಿ ತಾಯಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೂಸೈಡ್ ಅಂದ್ರೆ ಸರ್ ಅವರು ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು. ನಮ್ಮ ಮಗು ಮೋಸ ಮಾಡ್ಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದೆ. ಅವ್ರ ತಪ್ಪು ಅರಿವಾಯ್ತು. ಅವನಿಗಿನ್ ಬದುಕಕ್ ಚಾನ್ಸ್ ಇಲ್ಲ. ನನ್ನ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು, ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕಿದ್ರು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲಾ ಟೆಸ್ಟ್ ಮಾಡಿ ನನ್ನ ಮಗು ಕಪ್ಚುಕ್ಕೆ ಬದುಕಿಲ್ಲ. ಲಾಸ್ಟ್ ಅಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅವ್ರು ಏನ್ ಅಪವಾದ ಅವ್ರು ಕೇಳ್ಬೋದಿತ್ತಲ್ಲ, ಪೊಲೀಸ್ ಅವ್ರ ಹತ್ರ ಬಂದು ಈ ತರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ತರ ಅಪವಾದ ಹಾಕ್ಬೇಕು, ಆ ತರ ಹುಡುಗಿ ಇವಳು ಅಂತ ತೋರ್ಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇರ್ಲಿಲ್ಲ. ಕಾಲೇಜಲ್ಲಿ ವಿಚಾರಿಸಿ ಎಲ್ಲ ವಿಚಾರಿಸಿ ಅವ್ರು ಏನ್ ಅಪವಾದ ಹಾಕಿದ್ರು ಅವ್ರು ಸುಮ್ನೆ ಒಂದು ಇವಾಗ ರೀಸನ್ ಸಿಗ್ಬೇಕಷ್ಟೆ. ಆ ತರ ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರ್ಸ್ಕೊಂಡು ಹೋಗೋದು ಏನಿದೆ, ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ಇವಾಗ ನಾವ್ ಮನೇಲೇ ಇದೀರ, ಅವ್ರ ಕಡೆ ಯಾರಾದ್ರೂ ಬರ್ಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು? ತುಂಬಾ ಕ್ರಿಮಿನಲ್ ಜನ ಸರ್, 2 ಮುಖವಾಡ. ಆ ತರ ಪ್ರಪಂಚಕ್ಕೆ ಇನ್ನ ಯಾರು ಬೇಡ. ಅವಳು ಬದುಕ್ಬೇಕು, ನಂತರ ನೋವು ಅನ್ಭವಿಸ್ಬೇಕು. ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಳು ಓದು. ನಮ್ಗೆ ಅವ್ರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನು ಇರ್ಲಿಲ್ಲ. ನಾವ್ ಅವ್ರ ಮನೆ ಹತ್ರ ತಗೊಂಡೋಗಿದ್ ಅವ್ರು ಮಾಡ್ಲಿ ಕಾರ್ಯ ಬಂದ್ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಆ ತರ ಶಿಕ್ಷೆ ಆಗ್ಬೇಕು ಅಂತ ನಾವೇನು ಅನ್ಕೊಂಡೇ ಇರ್ಲಿಲ್ಲ. ಅವ್ರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನು ತಗೊಂಡ್ಬಿಟ್ಲು. ಆದ್ರೆ ಅವ್ರ ಅಮ್ಮ ಬದುಕ್ಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ್ ಕಳ್ಕೊಂಡು ನೋವು ಅನ್ಭವಿಸ್ಬೇಕು ಅಷ್ಟೇ. ನಮ್ಗೆ ಏನಾದ್ರೂ ಮಾಡ್ಬೇಕಂತ ಯಾವತ್ತೂ ಏನು ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬಾ ಇಷ್ಟ ಆ ಮನೇಲಿ ಇರ್ಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದ್ರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದ್ರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವ್ರು ನಮ್ಮ ಮಗಳ ಬಗ್ಗೆ ಏನಾದ್ರು ಇದ್ದಿದ್ರೆ, ಅವ್ರು ಒಳ್ಳೆಯವ್ರಾಗಿದ್ರೆ ಏನಕ್ಕೆ ತಲೆ ಮರ್ಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪವಾದ ಹೇಳ್ಬೋದಿತ್ತಲ್ವ ಅವಾಗ್ಲೇ, ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ. ಪ್ರಪಂಚನೇ ಕೇಳ್ರಿ ಸರ್, ನನ್ನ ಮಗಳು ಯಾವ್ದೇ ಹುಡುಗನ್ನ ಯಾವ್ದು ಒಂದು ಫ್ರೆಂಡನ್ ಮಾತಾಡಮ್ಮ ಅಟ್ಲೀಸ್ಟ್ ಅಂದ್ರೆ ನನ್ನ ಮಗು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್. ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ಅವ್ರು ಈಗ ಅದೊಂದೇ ರೀಸನ್ ಅವ್ರಿಗೆ ಅಪವಾದ ಹಾಕ್ಬೇಕು ನನ್ನ ಮಗು ಮೇಲೆ.
ಹಾಕ್ಬೇಕು, ಏನೋ ಒಂದು ನಮ್ಮ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ಬಾಮ್ಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಏನು ನಿನಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ದು. ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವನು 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳ್ದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್ ನಮ್ದು ಊರಿದು, ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲಾರ್ದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ. ಮರ್ಯಾದೆ ಗಂಜಿಬಿಡ್ತು. ಕಾಲು ಹಿಡ್ಕೊಂಡ್ಲು ಸರ್ ಸೋಮವಾರ ಬರೋವಾಗ. ಸೂರಜ್ ನನ್ನ ಕಳಿಸ್ಬೇಡಿ ಅತ್ತೆ, ನನ್ನ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ. ಅವ್ನು ನನ್ನ ಹತ್ರ ಮಲಗಿಲ್ಲ ಅಂತ ನಾನು ಬೇಡ, ನನಗೆ ಪ್ರೀತಿ ಕೊಡ್ರಿ ಸಾಕು. ಅಮ್ಮ ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಭಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಬಿಟ್ಟಿದ್ರು ಸರ್. ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೊಟ್ಟೆ ತುಂಬ ನಮ್ಮ ಮಗು ಊಟನೂ ಮಾಡಿರ್ಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದ್ಲು, ಹತ್ಬಿಡೆ ಸ್ವಲ್ಪ ಅಂತಂದರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ನೀನು ನನ್ಗೆ ಅಳಕ್ಕೆ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳ್ದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವನಿಗೆ ಡಿವೋರ್ಸ್ ಮಾಡೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ರೆ, ಇಲ್ಲಾಂದ್ರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬಾ ನೊಂದ್ಬಿಟ್ಟಿದ್ಲು ಸರ್. ತುಂಬ. ನನ್ನ ಮಗಳ ಹತ್ರ ಒಂದು ಕಪ್ಪು ಚುಕ್ಕೆ, ಅವ್ರು ಏನು ಅಪವಾದ ಹಾಕಿದ್ರು ಇವಾಗ ಕಪ್ಪು ಚುಕ್ಕೆ ಹುಡ್ಕಕ್ಕಾಗಲ್ಲ ಸರ್. ಅಂಥ ಮಗು ಇನ್ನು ಯಾವ ದೇವ್ರ ಹತ್ರ ಹೋಗ್ಬಿಟ್ಲು. ಇನ್ನೊಬ್ರಿಗೆ ಇರೋದು ಇಲ್ಲ, ಇರೋಕ್ಕೆ ಚಾನ್ಸ್ ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರಾಗಿ ಬದುಕ್ತಾ ಇದ್ಲು. ಅದೇ ಅವಳು ಸಮಸ್ಯೆ ಅಂದರೆ ಅವಳಿಗೂ ಹೇಳ್ತಾ ಇರಲಿಲ್ಲ. ಏನಂದ್ರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡಲ್ಲಿ ಏನಾಗ್ಲಿ ಆಯ್ತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.